ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಹೇಗಿತ್ತು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಇವತ್ತಿನ ದಿನ ಅಂತೂ ನನಗೆ ತುಂಬಾ ಸ್ಪೆಷಲಿ. ಯಾಕಂದರೆ ಇವತ್ತು ನೋಡೋಣ ಬನ್ನಿ. ಬೆಳಿಗ್ಗೆ ಬೇಗ ಎದ್ದು ಕಾಫಿ ಕುಡಿದ್ಬಿಟ್ಟು ಹಾಗೆ ಅಮ್ಮ ಬಂದಿತ್ತು, ಅಮ್ಮಂಗೂ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಒಟ್ಟಾರೆ ಎಲ್ಲ ತುಂಬ ಗಲೀಜಾಗಿತ್ತು. ಅದಕ್ಕೆ ನಾನೆಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟು ಹಾಗೆಯೇ ಸ್ನಾನ ಮುಗಿಸ್ಕೊಂಡು ಬಂದು ಮನೇಲೆಲ್ಲ ಪೂಜೆ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮನೇಲಿ ಪೂಜೆ ಮಾಡಿ, ಹಾಗೆಯೇ ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೆ, ಇನ್ನೂ ಸಿಕ್ಕಿರಲಿಲ್ಲ. ನಾಡ್ಕೊಂಡು ನಾನೊಂದು ನ್ಯೂಟ್ರಿಷನ್ ಶೇಕ್ ತೊಗೋತೀನಿ, ಅದು ನಾನು ಕುಡಿದ್ರೆ ಫುಲ್ ಡೇ ಹೆಲ್ದಿಯಾಗಿರ್ತೀನಿ ಅನ್ನೋದು ನನ್ನ ಫೀಲು. ಹಾಗೆಯೇ ಚೆಂದ ಅದಂತೂ ಆಯಿತು ಅಂತೇಳಿ ಅಲ್ಲಿ ಮುಗಿಸ್ಕೊಂಡು ಹಾಗೆ ಗಾಡಿ ಸರ್ವಿಸ್ ಕೊಟ್ಟಿದ್ನಲ್ಲ ಇಸ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಆಟೋ ಮಾಡ್ಕೊಂಡು ಹೋದ್ವಿ. ಹಾಗೆಯೇ ಇಸ್ಕೊಂಡು ಬಂದು ಆಯಿತು ಅಂತೇಳ್ಬಿಟ್ಟು ಮನೇಲಿ ತಿಂಡಿ ತಿಂದು ಹಾಗೆಯೇ ಸ್ಯಾರಿ ಹಾಕ್ಕೊಂಡು, ಡ್ರೆಸ್ ಏನು ಬೇಡ ದೇವಸ್ಥಾನಕ್ಕೆ ಹೋಗ್ಬೇಕಂತೇಳಿ ಸ್ಯಾರಿ ಹಾಕ್ಕೊಂಡು ನಾನು ನನ್ನ ಅಕ್ಕನ ಮನೆ ಹತ್ರ ಹೊರಟೆ. ಆಗ ಅಕ್ಕನ ಕರ್ಕೊಂಡು ಇಬ್ಬರೂ ಜೊತೆಗೆ ಹೋಗಿ ನಂಜುಮಳ್ಗೆಯಲ್ಲಿ ನಾವು ಹೂವು ಹಾರಗಳಂತೂ ನನಗೆ ತುಂಬಾ ಇಷ್ಟ. ಯಾವಾಗಲೂ ಎಲ್ಲಾದರೂ ಹೋಗ್ಬೇಕಂದ್ರೆ ಅಲ್ಲೇ ನಾವು ಹೂವು ತೊಗೊಳ್ಳೋದು. ಅಲ್ಲೇ ಹಾಗೆ ಹೂವು ತೊಗೊಂಡು ಹಾಗೆ ನಾವು ಹೋದ್ವಿ ನಮ್ಮ ಮನೆ ದೇವ್ರಿಗೆ. ನಮ್ಮ ಮನೆ ದೇವ್ರು ಬಂದು ಓಂಕಾರ ಸಿದ್ಧಲಿಂಗೇಶ್ವರ ಅಂತ, ಅದು ಒಣಕಲ್ಪುರದಲ್ಲಿರೋದು, ನಂಜನಗೂಡು ಸೈಡು. ಹಾಗೇನೆ ಅಲ್ಲಿ ಹೂವೆಲ್ಲ ಸಿಗೋದಿಲ್ಲ, ಅದಕ್ಕೆ ನಂಜುಮಳ್ಗೆಲ್ಲ ತೊಗೊಂಡು ಬಂದುಬಿಟ್ವಿ. ಆಮೇಲೆ ಇವತ್ತೇನು ಬೆಳಿಗ್ಗೆ ಪೂಜೆ ಮಾಡಿ ಕ್ಲೋಸ್ ಮಾಡಿರ್ತಾರೆ, ನಾವು ಲೇಟಾಗಿ ಬಂದರೆ ಫೋನ್ ಮಾಡಿದರೆ ಅವ್ರು ಬಂದು ನಮಗೆ ವಿಶೇಷವಾಗಿ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ. ನಾನು ಯಾವುದೇ ಒಂದು ಕೆಲಸ ಕಾರ್ಯಗಳು ನಡೆಸ್ಬೇಕು ಅಂದರೂ ನಾನು ಯಾವತ್ತೂ ನನ್ನ ಮನೆ ದೇವ್ರ ಹತ್ರ ಹೋಗಿ ಪೂಜೆ ಮಾಡಿಸೇ ಮುಂದುವರ್ಸೋದು. ಹಾಗೇ ನಂದು ಇವತ್ತಿಂದ ಯೂನಿಫಾರ್ಮು ಮಾಡಿಸಿದ್ವಿ, ಅದಕ್ಕೋಸ್ಕರ ಅಲ್ಲೇ ಹೋಗಬೇಕು, ಅಲ್ಲೇ ಪೂಜೆ ಮಾಡಿಸಿ ಆಮೇಲೆ ಮೂವ್ ಮಾಡೋಣ ಅನ್ನೋದು ನನ್ನ ಆಸೆ. ಹಾಗೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಸೂಪರಾಗಿ ಪೂಜೆ ಮಾಡಿಕೊಟ್ರು. ಅದಾದಮೇಲೆ ಗಾಡಿ ಪೂಜೆನೂ ಮಾಡಿಸ್ಕೊಂಡ್ವಿ. ಗಾಡಿ ಪೂಜೆ ಮಾಡಿಸಿ ಹೊರಟ್ವಿ. ಅಲ್ಲಿಂದ ಹೊರಟಿದ್ದು ಎಲ್ಲಿಗಂದರೆ ನಮ್ಮ ಮನೆ ದೇವರು ಹೆಣ್ಣು ದೇವರಿಗೆ. ಯಾವಾಗಲೂ ಗಂಡ ದೇವ್ರ ಪೂಜೆ ಆದಮೇಲೆ ನಮ್ಮ ಮನೆಯದು ಹೆಣ್ಣು ದೇವ್ರಿಗೆ ಹೋಗಬೇಕು ಅನ್ನೋದು ಶಾಸ್ತ್ರ. ಆಗ ಅಲ್ಲಿಂದ ಮುಗಿಸ್ಕೊಂಡು ಹೋಗ್ತಾ ತುಂಬ ಹೊಟ್ಟೆ ಹಸಿವಾಗ್ತಿತ್ತು. ಮಧ್ಯಾಹ್ನ 3:30 ಆಗಿಬಿಟ್ಟಿತ್ತು. ನನಗಂತೂ ಗಾಡಿ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಆಯಿತು ಅಂತೇಳಿ ಊಟ ಮಾಡ್ಕೊಂಡು ಹೋಗಿದ್ದು. ನಾವು ಹೋಗಿದ್ದು ಗೋಡ್ನಹಳ್ಳಿಗೆ. ಅಲ್ಲಿ ಒಂದು ದೇವರಿದೆ ನಮ್ಮ ಮನೆ ದೇವರು. ಹಾಗೇನೆ ಅಲ್ಲಿನೂ ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು, ಅಲ್ಲಂತೂ ಯಾವಾಗಲೂ ತೆಗೆದಿರುತ್ತೆ, ಫುಲ್ ಡೇ ಇರುತ್ತೆ, ಸಂಜೆ 6 ಗಂಟೆ ತನಕ ಓಪನ್ ಇರುತ್ತೆ. ಹಾಗೇ ಅಲ್ಲೂ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೊರಟಿದ್ದು. ನಾವು ಮೈಸೂರಿಗೆ ಹೋಗೋಣ ಅಂತ ಹೊರಡುವಾಗ ನಾವು ಅಲ್ಲಿಂದ ಬರಬೇಕು ಅಂದರೆ ನಂಜನಗೂಡು ಮೇಲೇ ಬರಬೇಕು. ಹಾಗೇ ಆಯಿತು ಅಂತ ಹೇಳ್ಬಿಟ್ಟು ಹಾಗೇ ನಂಜನಗೂಡು ಒಂದು ಸರಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಲ್ಲಿ ಹೋಗ್ಬಿಟ್ಟು ಕೈ ಮುಕ್ಕೊಂಡು ಹಾಗೇ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಹಾಗೇ ಖುಷಿ ಆಯ್ತು. ಇವತ್ತಿನ ದಿವಸ ಅಂತೂ ತುಂಬ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಮೈಸೂರಿಗೆ. ಮೈಸೂರಿಂದ ಬರ್ತಾ ಹಾಗೇ ಎಲ್ಲಿ ಯಾರೋ ಎಲ್ಲ ಬರ್ತಿದ್ದಾರೆ ಅನಿಸುತ್ತೆ, ಫುಲ್ ಟ್ರಾಫಿಕ್ ಜಾಮು. ಅಲ್ಲಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಅದಾದಮೇಲೆ ನೇತ್ರಕ್ಕ ಮನೆಗೆ ಹೋಗಬೇಕಿತ್ತು. ಬಂದ ತಕ್ಷಣ ಮನೆಗೆ ಬಂದ್ಬಿಟ್ಟು ಹಾಗೇ ದೇವ್ರ ದೀಪ ಹಚ್ಬಿಟ್ಟು ನಾನು ಹೋದೆ ನೇತ್ರಕ್ಕ ಮನೆಗೆ. ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡ್ಬೇಕು ಸ್ಯಾರಿದೆಲ್ಲ ಬಾವಿನ ಅಂತೇಳಿದ್ರು. ಆಯಿತು ಅಂತೇಳಿ ಹೋಗಿ ವಿಡಿಯೋ ಮಾಡಿಕೊಟ್ಟು ನಾನು ಮನೆಗೆ ಬಂದೆ. ಓಕೆ, ಎಲ್ಲರಿಗೂ ಬಾಯ್, ಗುಡ್ ನೈಟ್. ಈಗ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.